ಪಿಕ್ಚರ್ ಏನ್ ಮಸ್ತ್ ಇತ್ತಲ್ಲ ದೇವಪ್ಪ. ಹೌದಪ್ಪ, ಹೀರೋ ಕುಣಿಯೋದು ಹೊಡಿಯೋದು ಕುಂತಲ್ಲೇ ಯಾವ್ಯಾವ್ದೋ ದೇಶ ತೋರಿಸ್ತಾರೆ. 2 ಗಂಟೆ ಹೋಗಿದ್ದೆ ಗೊತ್ತಾಗಿಲ್ಲ. ಕದೂರ್ಗ್ ಪಾಕಿಸ್ ಬಂದ್ಮೇಲೆ ರಾತ್ರಿ ನಮ್ಮ ಮೂರವರೆಲ್ಲರೂ ಅಲ್ಲೇ ಹೋಗ್ತಾರೆ. ಮೊದ್ಲಿನ ತರ ನಾಟಕ ನೋಡೋ ಕಾಲನೇ ಹೊಂಟೋಯ್ತು. ಹೌದು ಮಂಜ, ಆದ್ರೂ ಆ ನಾಟಕಕ್ಕಿದ್ದಿದ್ ಮಜಾನೇ ಬೇರೆ. ಏನ್ ಮಜಾ, ಒಟ್ಟಿಗೆ 4 ಜನ ಬಣ್ಣ ಹಚ್ಕೊಂಡ್ ಕೂಗಾಡೋದೇ ಅಲ್ವಾ. ಅದನ್ನ ನೋಡ್ಕೊಂಡ್ ಕೂತಿರೋ ಬದಲು ಪಿಕ್ಚರ್ ನೋಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ. ಹಾಗಲ್ಲಪ್ಪ, ನಾವು ಚಿಕ್ಕವರಿದ್ದಾಗ ಇಡೀ ಊರೇ ಒಟ್ಟು ಕೂತ್ಕೊಂಡು ನೋಡ್ತಿದ್ವಿ. ಅಲ್ಲಿದ್ದಿದ್ ಸಂತೋಷನೇ ಬೇರೆ. ಅದು ಅವಾಗ. ಇವಾಗ ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡೋದು, ಟಿವಿಲಿ ಕುತ್ಕೊಂಡು ಸೀರಿಯಲ್ ನೋಡೋದು, ಮೊಬೈಲ್ನಾಗ ಯೂಟ್ಯೂಬ್ ನೋಡೋದು ಇಷ್ಟೇ. ಇವಾಗೆಲ್ಲ ನಾಟಕ ಯಾರು ನೋಡ್ತಾರೆ? ಅದ್ರಾಗಿ ಏನೂ ಚೆನ್ನಾಗಿರೋದಿಲ್ಲ. ಮಂಜ, ಬಾ ಮಂಜ, ಪಿಕ್ಚರ್ ಹೋಗೋಣ. ಬ್ಯಾವಣ್ಣ, ಏನೋ ಇದು ಇವಾಗ ಎಲ್ಲಿಂದ ಬಂತು? ಅಯ್ಯಯ್ಯೋ ದೇವಣ್ಣ, ಬಾಪಾಡು. ಅಯ್ಯೋ ಕಾಪಾಡಿ, ಮಂಜನ್ನ ದೆವ್ವ ಹೇಳ್ಕೊಂಡಾಯ್ತು. ನನ್ನನ್ನ ಮರ್ತಿದ್ದೀರಲ್ಲ, ಬನ್ನಿ ಈಗ ನೆನ್ಪಿಸ್ತೀನಿ. ಈ ರೀತಿ ರಾತ್ರಿಯಲ್ಲಿ ಭಯಂಕರತೆ ಆವರಿಸಿರುವ ಈ ಹಳ್ಳಿಯು ಹಗಲಿನಲ್ಲಿ ಅಷ್ಟೇ ಶಾಂತ. ಹಚ್ಚ ಹಸಿರಿನ ಹೊಲಗಳು, ಮುಗ್ಧ ಜನರು, ಒಂದೇ ಕುಟುಂಬದಂತೆ ಬದುಕುವ ಜೀವನ. ಆದರೆ ಸೂರ್ಯ ಮುಳುಗಿದರೆ ಸಾಕು, ಹಳ್ಳಿಯ ಪಕ್ಕದ ಆ ಕಾಡಿನ ದಾರಿಯ ಕಡೆ ಯಾರೂ ಹೆಜ್ಜೆ ಹಾಕುವುದಿಲ್ಲ. ಹೀಗಿರುವಾಗ ಬಾಲ್ಯದ ನೆನಪುಗಳನ್ನ ಮತ್ತೊಮ್ಮೆ ಜೀವಿಸುವ ಆಸೆಯಿಂದ ವರ್ಷಗಳ ನಂತರ 3 ಗೆಳೆಯರು ತಮ್ಮ ಊರಿಗೆ ಮರಳಿದರು. ಲೇ ಮಕ್ಳ, ಎಷ್ಟೋ ಆಯ್ತ್ರೋ ನಿಮ್ ಮುಖ ನೋಡಿ, ಹೆಂಗಿದಿರೋ? ನಾನ್ ಚೆನ್ನಾಗಿದ್ದೀನೋ, ಆದ್ರೆ ನಿನ್ ನೋಡ್ ಸದ್ಯಕ್ ಶಾಕ್ ಅಲ್ಲಿದ್ದೀನಿ. ಯಾಕಪ್ಪ? ಮೊದ್ಲೆಲ್ಲ ಊರಲ್ಲೇ ಚಡ್ಡಿ ಹಾಕೊಂಡು ಗೊಣ್ಣೆ ಸುಸ್ಕೊಂಡು ಓಡಾಡ್ತಿದ್ದೆ. ಇವಾಗ ನೋಡು, ಹಳ್ಳಿಗೆ ಬರಕ್ಕೂ ಬ್ರಾಂಡೆಡ್ ಬಟ್ಟೆ ಹಾಕೊಂಡ್ ಬಂದಿದ್ಯಾ. ಅವನ್ನೇನ್ ಕೇಳ್ತ್ಯಾ, ಮೊದ್ಲು ನನ್ ನೋಡಪ್ಪ. ನಿನ್ನೆ ನೋಡ್ತಿದ್ದೀನಲ್ಲ, ಆದ್ರೆ ನೀನ್ ಶರತ್ ಅಂತ ನಂಬಕ್ಕೆ ನಂಗೆ 2 ನಿಮಿಷ ಬೇಕಾಯ್ತು. ಸಿಟಿ ಊಟದ ಮಹಿಮೆ ಕಣೋ. ಬೆಳಗ್ಗೆ ಜಿಮ್ಮು, ಸಂಜೆ ಬಿರಿಯಾನಿ. ಇದನ್ನೆಲ್ಲ ಸಾಧ್ಸಕ್ ಎಷ್ಟು ವರ್ಷ ಕಷ್ಟಪಟ್ಟಿದೀನಿ ಗೊತ್ತಾ? ಹೌದಪ್ಪ, ನೋಡಿದ್ರೆ ಗೊತ್ತಾಗುತ್ತೆ. ಹೊಟ್ಟೆಗೆ ಮಾತ್ರ ಪ್ರಮೋಷನ್ ಆಗಿದೆ. ನಮ್ಮ ಅಪ್ಪಂದ್ರೆಲ್ಲ ಊರ್ ಬಿಟ್ಟು ಸಿಟಿ ಹೋಗದೆ ಇದ್ದಿದ್ರೆ ಇಲ್ಲೇ ಆರಾಮಾಗಿರ್ಬೋದಿತ್ತು. ಯಾರಿಗ್ ಬೇಕಾ ಸಿಟಿ ಲೈಫ್? ನಮ್ಮ ಅದೃಷ್ಟಕ್ಕೆ ನೀನ್ ಅಜ್ಜಿ ಇನ್ನೂ ಇಲ್ಲೇ ಇದಾರೆ, ಇಲ್ಲಾಂದ್ರೆ ಈ ಹಳ್ಳಿಲಿ ಎಲ್ಲಾಡ್ಸುರ್ಕಣ. ಮಗ, ನೆನ್ಪಿದ್ಯಾ ಈ ಕೆರೆಲಿ ಈಜೋದು, ಹನುಮಂತನ್ ಗುಡಿ ಹತ್ರ ಕ್ರಿಕೆಟ್ ಆಡೋದು, ರಾತ್ರಿ ಗಿಡ್ಡಣ್ಣನ್ ನಾಟಕ, ಆಮೇಲೆ ಕಾಡ್ ಹತ್ರ ಬೆಂಕಿ ಹಾಕೊಂಡು ಭೂತದ ಕತೆ ಹೇಳ್ಕೊಂಡು ಒಬ್ರನ್ನೊಬ್ರನ್ನ ಹೆದರ್ಸ್ಕೊಳ್ಳೋದು. ಎಷ್ಟು ಚೆನ್ನಾಗಿತ್ತಲ್ಲ ಲೈಫು. ಅದಕ್ಕೆ ತಾನೇ ಬಂದಿರೋದು. 3 ದಿನ ಹಳ್ಳಿನ ಹೇಗ್ ಎಂಜಾಯ್ ಮಾಡ್ತಿದ್ವೋ ಆಗ ಎಂಜಾಯ್ ಮಾಡೋಣ. ಯಾರ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡಬಾರ್ದು, ಫೋನು ಎತ್ತಕೋಬಾರ್ದು. ಮೊದ್ಲು ಈ ಕೆರೆಗಾರಿ ಹಳ್ಳಿ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡೋಣ. ಎಲ್ಲ ಜಂಪ್. ಕೆರೆಯಲ್ಲಿ ಈಜಿದ್ಮೇಲೆ ಹಳೇದೆಲ್ಲ ಹಾಗೆ ನೆನ್ಪಾದಂಗಾಯ್ತು. ಹೌದು ಕಣ, ಆದ್ರೂ ನೀನೇನೇ ಹೇಳು, ಹಳ್ಳಿ ಮೊದ್ಲಿದ್ದಂಗಿಲ್ಲ, ತುಂಬಾ ಬದಲಾಗಿದೆ. ಹಳ್ಳಿನೂ ಅಪ್ಡೇಟ್ ಆಗಿದೆ, ಆದ್ರೆ ನೀನ್ ಮಾತ್ರ ಆಗಿಲ್ಲ. ನೀನ್ ಹೊಟ್ಟೆ ತರಾನ? ಯಾರಪ್ಪ ನೀವು? ಹಳ್ಳಿಗೆ ಹೊಸಬ್ರ ತರ ಕಾಣ್ತೀರಾ? ಹೊಸಬ್ರಲ್ಲ ತಾತ, ಹಳಬ್ರೆ. ನಾನು ಲಿಂಗಮ್ಮಜ್ಜಿ ಮೊಮ್ಮಗ ಕಾರ್ತಿಕ್. ಇದು ಮಹೇಶ್ ಮತ್ತೆ ಶರತ್. ನೆನ್ಪಿದೀವಾ? ಇದೇ ಹಳ್ಳಿಲ್ ಬೆಳ್ದಿದ್ವಿ. ಓ, ನೆನ್ಪಾಯ್ತು ಮಗ. ನೀವೆಲ್ಲ ಪಟ್ನಾ ಸೇರ್ಕೊಂಡ್ ಬಹು ವರ್ಷ ಆಯ್ತಲ್ಲ, ಹಳ್ಳಿ ನೋಡಕ್ ಬಂದಿದ್ದೀರಲ್ಲ, ಖುಷಿ ಆಯ್ತು. ಏನೇ ಹೇಳಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಅಂದ್ರೆ ಹಗಲೊತ್ ಬಂದಿದ್ದಕ್ಕೆ ಆಯ್ತು, ಕತ್ಲಾದ್ಮೇಲೆ ಬಂದಿದ್ರೆ ಹಳ್ಳಿ ಒಳಗೂ ಬರ್ತಿದ್ರೋ ಇಲ್ವೋ. ಲೇ ರಂಗ, ಇವಾಗ ಇನ್ನೂ ಬಂದೋರೆ, ಅದೆಲ್ಲ ಯಾಕ್ಲ ಹೇಳ್ತ್ಯಾ? ಅದೇನಿಲ್ಲ ಮಕ್ಳ, ಹಗಲೊತ್ ಎಷ್ಟ್ ಬೇಕಾರೋ ಹಳ್ಳಿಲ್ ತಿರ್ಗಾಡಿ, ಆದ್ರೆ ರಾತ್ರಿ ಮಾತ್ರ ನಿಮ್ಮ ಅಜ್ಜಿ ಮನೆಯಿಂದ ಆಚೆ ಬರಬೇಡಿ ಅಷ್ಟೇ. ಯಾಕೆ? ಅಂತದ್ದೇನಿದೆ ಕತ್ಲಲ್ಲಿ? ಕಾಡ್ ಪ್ರಾಣಿಗಳ ಕಾಟ ಏನಾರು ಇದೆಯಾ? ಪ್ರಾಣಿಗಳನ್ನಾದ್ರೆ ಬಲೆ ಹಾಕಿ ಹಿಡಿದ್ಬಿಡ್ಬೋದು ಮಗ, ಆದ್ರೆ ಇಲ್ಲಿರೋದು ಹಿಡಿತಕ್ಕೆ ಸಿಗದೆ ಇರೋ ಶಕ್ತಿ. ಏನಂಗಂದ್ರೆ ಅಂತದ್ ಏನ್ ನೋಡಿದೀರಾ ನೀವು? ನಾವಲ್ಲ, ನೋಡಿರೋರಿದ್ದಾರೆ. ಏ ದೇವಪ್ಪ, ಬಾರ ಇಲ್ಲಿ. ಅವತ್ ರಾತ್ರಿ ಏನಾಯ್ತು ಹೇಳಿ ಇವ್ರುಗಳಿಗೆ? ಅವತ್ತು ನಾನು ಮಂಜ ಕಾಡ್ತಾರಿಲಿ ಟಾಕೀಸಿಂದ ಪಿಕ್ಚರ್ ನೋಡ್ಕೊಂಡ್ ಬರ್ತಿದ್ವಾ, ಅದೊಂದು ವಿಚಿತ್ರ ಧ್ವನಿ ನಮ್ಮನ್ನೇ ಮಾತಾಡ್ಸ್ದಂಗಾಯ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಹೊಗೆ ಬರಕ್ ಶುರು ಆಯ್ತು. ಅದೇ ಹೊಗೆ ಒಳಗಿಂದ ಅದು ಮಂಜನ್ನ ತರದರ ಅಂತ ಹೇಳ್ಕೊಂಡಾಯ್ತು. ನಾಮೇಲಿಂದ ಓಡ್ ಬಂದ್ಬಿಟ್ಟೆ. ಬೆಳಗ್ಗೆ ಹಳ್ಳಿಯವರೆಲ್ಲ ಮಂಜನ್ನ ಕಾಡಾಚೆ ಮೂರ್ಛೆ ಬಿದ್ದಿದ್ ನೋಡ್ ಕರ್ಕೊ ಬಂದವ್ರೆ. ಅವನ ಬೈದಿಂದ ಆಚೆ ಬರಕ್ 1 ತಿಂಗಳು ತಗೊಂಡವನೆ. ಅದಕ್ಕೆ ಅವತ್ತಿಂದ ನಾವು ಕತ್ಲಾದ್ರೆ ಆಚೆ ಹೋಗೋದ್ ನಿಲ್ಸಿದೀವಿ. ಪಿಕ್ಚರ್ ಹೋಗಕ್ಕೂ ಬೆಳಗ್ಗೆನೆ ಹೋಗೋದು. ನಂಬೋ ತರ ಅನ್ನಿಸ್ತಿಲ್ವಲ್ಲ? ನಿಮ್ಗೆಲ್ಲೋ ಭ್ರಮೆ ಆಗಿರ್ಬೇಕು. ಹೌದು, ಇವ್ರಿಗೆರೋ ಭ್ರಮೆ ಇರ್ಬೋದು, ಆದ್ರೆ ಸಿದ್ದಪ್ಪಂಗೆ? ಸಿದ್ದಪ್ಪ ಬಾರ್ಲಾ ಇಲ್ಲಿ, ಅವತ್ ಕಾಡ್ ಹತ್ರ ಏನಾಯ್ತು ಹೇಳು. ಅವತ್ತು ರಾತ್ರಿ ನಾನ್ ತ್ಯಾಟೆಯಿಂದ ಟಿವಿ ತಗೊಂಡ್ ಬೈಕ್ನಾಗ ಬರ್ತಾ ಇದ್ನಾ. ಅಯ್ಯೋ, ಇನ್ಮೇಲೆ ಮನೆಯಲ್ಲೇ ಪಿಕ್ಚರ್ ನೋಡ್ಬೋದು. ರಾತ್ರಿ ಟಾಕೀಸ್ಗೆ ಹೋಗೋ ಕೆಲ್ಸ ಇಲ್ಲ. ಹಳೆ ನಾಟಕ, ಬೈಲಾಟ ಎಲ್ಲ ನೋಡೋ ಕಾಲನೇ ಮುಗ್ದೋಯ್ತು. ಇದ್ಕಿದ್ದಂಗೆ ನನ್ ಬೈಕು ಅಲ್ಲೇ ನಿಂತ್ಕೋತು. ಚಪ್ರ ತಿರುಗ್ತಿತ್ತು, ಅದ್ರ ಗಾಡಿ ಮುಂದೆ ಹೋಗ್ತಿರ್ಲಿಲ್ಲ. ಯಾರೋ ಇಟ್ಕೊಂಡಿರೋ ತರ. ಆಮ್ಯಾಕ್ ನೋಡಿದ್ರೆ ಗಾಡಿ ಮ್ಯಾಗಿನ್ ಟಿವಿ ಹಾರ್ಕೊಂಡಾಗ ಗಾಳಿಲಿ ನಿಂತ್ಕೋತು. ಸಿದ್ದಪ್ಪ, ಬಾ ಸಿದ್ದಪ್ಪ, ಒಟ್ಟಿಗೆ ಟಿವಿ ನೋಡುವ.
ಟಿವಿ ಅದಾಗದೆ ಓಡಕ್ ಶುರು ಆಯ್ತಾ. ಅದಾದ್ಮ್ಯಾಗೆ ನನ್ ಯಾರ ಕರ್ದಂಗ್ ಬೇರೆ ಆಯ್ತು. ಇದ್ದಕ್ಕಿದ್ದಂಗೆ ಹೊಗೆ. ಅಯ್ಯೋ ಕಾಪಾಡಿ ಅಯ್ಯೋ. ಅದಾದ್ಮ್ಯಾಗಿಂದ ಕತ್ಲಲ್ಲಿ ಹೋಗೋದ್ ಬುತ್ತೇ ಬಿಟ್ಟೆ. ನನ್ನಂತ ಘಟನೂ ತಲ್ಲಾಡ್ಬಿಟ್ಟೆ. ಆ ಕಾಡಲ್ಲಿ ಟಿವಿ ಆನ್ ಆಗಕ್ ಕರೆಂಟ್ ಕೊಟ್ಟು ಪುಣ್ಯಾತ್ಮ ಯಾರು ತಿಳ್ಕೋಬೇಕು. ಅಂಕಲ್ಗಳೆಲ್ಲ ಸೇರ್ಕೊಂಡು ಏನೋ ಕತೆ ಹೊಡಿತಿದ್ದಾರೆ. ಮೊದಲು ಟಾಪಿಕ್ ಚೇಂಜ್ ಮಾಡ್ಬೇಕು. ಸರಿ ಬಿಡಿ, ರಾತ್ರಿ ಎಲ್ಲೂ ಓದಲ್ಲ. ಆದ್ರೆ ರಾತ್ರಿ ನಾಟಕ ನಡೆಯುತ್ತಲ್ಲ, ಅದಕ್ಕೇನ್ ಮಾಡ್ತೀರಾ ರಾತ್ರಿ? ಇವಾಗೆಲ್ಲ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಅದ್ ನೋಡ್ಬೇಕು ಅನ್ನೋದು ಒಂದ್ ಕಾರಣ ಹಳ್ಳಿಗ್ ಬರಕ್ಕೆ. ಅಯ್ಯೋ, ಅವೆಲ್ಲ ನೀವ್ ಓದ್ ಕೆಲವು ವರ್ಷಕ್ಕೆ ನಿಂತೋಯ್ತು. ಪಕ್ಕದೂರ್ನಾಗ ಪ್ಯಾಕೇಜ್ ಬಂತ, ಆಮೇಲೆ ಮನೆಗೆ ಟಿವಿ ಬಂತು. ಅದೆಲ್ಲ ಇರುವಾಗ ನಾಟಕ ನೋಡಕ್ ಯಾರು ಹೋಗ್ತಾರೆ? ನಾಟಕದವ್ರು ಖಾಲಿ ಮಾಡ್ಕೊಂಡು ಊರ್ ಬಿಟ್ರು. ಆ ರಂಗಮಂದಿರ ನೋಡಿ ಈಗ ಪಾಳ್ ಬಿದ್ದಿದೆ. ಛೇ, ಅದನ್ನ ನೋಡ್ಬೇಕಂತಾನೆ ಎಷ್ಟು ಆಸೆಯಲ್ಲಿ ಬಂದ್ವಿ. ಇವಾಗ ಅದು ಇಲ್ದಂಗಾಯ್ತು. ಸರಿ, ನಾವು ಹೊರಡ್ತೀವಿ. ನೋಡ್ರೋ, ನಮ್ ರಂಗಮಂದಿರ ಹೇಗಾಗೋಗಿದೆ. ಇಲ್ಲಿ ಎಷ್ಟೊಂದು ನಾಟಕ ನಡೀತಿತ್ತು. ಗಿಡ್ಡಪ್ಪಣ್ಣನೇ ದೊಡ್ಡ ಹೀರೋ ನಮ್ಗೆ ಆಗ. ಬಂದ್ರ ಮಕ್ಳ? ಯಾಕೆ ಇಷ್ಟ ತಡ ಆಯ್ತು? ನಿಮ್ಮಪ್ಪ ಫೋನ್ ಮಾಡಿ 2 ಗಂಟೆ ಮುಂಚೆನೆ ಬರ್ತೀರಾ ಅಂತ ಹೇಳಿದ್ದ. ಅದು ಕೆರೆಯಲ್ಲಿ ಈಜಾಡಿ ಊರವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು ಅಜ್ಜಿ. ಸರಿ ಸರಿ, ಮೊದ್ಲು ಕೈಕಾಲು ತೊಳ್ಕೊ ಬನ್ನಿ, ಊಟ ತಯಾರಿದೆ. ಅಜ್ಜಿ ಕೈ ಅಡ್ಗೆ ಮಾತ್ರ ಅಮೃತ. ಮೀನ್ ಪಾತ್ರನ ತೋಡಿ ಹಾಕಿಸ್ಕೊಂಡಾಗ್ಲೇ ಅರ್ಥ ಆಯ್ತು. ನಮ್ಗೆ ಉಡಿಸ್ತೀಯೋ ಇಲ್ಲೋ ಅಂತ ಭಯಕ್ಕೆ ಹೋಗಿತ್ತು. ನೆಕ್ಸ್ಟ್ ಏನು ಪ್ಲಾನು? ನಾಟಕ ಅಂತೂ ಮಿಸ್ ಆಯ್ತು. ಮಿಕ್ಕಿದೊಂದೇ ಪ್ಲಾನ್, ಕಾಡಲ್ಲಿ ಕ್ಯಾಂಪ್ ಫೈರ್. ಸೂಪರ್ ಪ್ಲಾನ್. ಮಕ್ಳ, ಏನದು ಕಾಡು ಅಂದಂಗಾಯ್ತು? ಏನಿಲ್ಲ ಅಜ್ಜಿ, ರಾತ್ರಿ ಕಾಡ್ ಹತ್ರ ಹೋಗಿ ಸ್ವಲ್ಪ ಹರಟೆ ಹೊಡ್ಕೊಂಡ್ ಬರ್ತೀವಿ ಅಷ್ಟೇ. ಬೇಡ ಮಕ್ಳ, ಬೇಕಾದ್ರೆ ಈಗ್ಲೇ ಬನ್ನಿ, ಆದ್ರೆ ಕತ್ಲಾದ್ಮೇಲೆ ಬೇಡ. ಊರವರೆಲ್ಲ ಎದುರ್ಸಿದ್ ಸಾಲಲ್ಲ ಅಂತ ನೀನು ಶುರು ಮಾಡ್ಕೊಂಡ್ರ? ಇಲ್ಲಿ ನಡ್ದಿರೋದೆಲ್ಲ ನೋಡಿದ್ರೆ ನಡ್ಕಾ ಬರುತ್ತೆ ಮಗ. ನೀವಿನ್ನೂ ಎಳೆ ಹುಡುಗ್ರು. ಅಲ್ಲೆಲ್ಲ ಹೋಗಿ ನಿಮ್ಗೂ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೇಳ್ತಿರೋದು, ಕತ್ಲಲ್ಲಿ ಮನೇಲೇ ಇರಿ ಅಂತ. ಅಜ್ಜಿ, ಅದೇನೋ ಟಿವಿ ಹಾರಾಯ್ತು, ಹೊಗೆ ಬಂತು ಅಂತೆಲ್ಲ ಕತೆ ಹೇಳ್ತಾರೆ. ಅದೆಲ್ಲ ನಂಬಕ್ಕಾಗತ್ತಾ? ಆದ್ರೂ ಇರ್ಲಿ, ನಿಂಗೋಸ್ಕರ ಹೋಗಲ್ಲ ಆಯ್ತಾ? ಹಾ, ಫಸ್ಟ್ ಮಾಡಿ. ನಿಜವಾಗ್ಲೂ ಹೋಗಲ್ವೇನ್ರೋ? ಅಜ್ಜಿ ಸಮಾಧಾನಕ್ಕಾಗಂದೆ. ಅಜ್ಜಿ ಮಲ್ಗದ್ಮೇಲೆ ಅಂದ್ರೆ ತಡರಾತ್ರಲ್ಲಿ ನಿಧಾನಕ್ಕೆ ಹೋಗಿ ಬಂದ್ಬಿಡೋಣ ಅಷ್ಟೇ. ಊರವರು ಮತ್ತು ಅಜ್ಜಿಯ ಮಾತನ್ನು ನಂಬದೆ ಮೂವರು ಸ್ನೇಹಿತರು ತಡರಾತ್ರಿ ಕಾಡಿಗೆ ಹೋಗುತ್ತಾರೆ. ಏನ್ರೋ, ಊರಲ್ಲಿ ಒಂದ್ ನಾಯಿನೂ ಕಾಣ್ತಿಲ್ಲ. ಇಷ್ಟೊಂದು ಎದುರುಕೊಂಡಿದ್ದಾರ ಆ ಕಟ್ಟು ಕತೆಗೆಲ್ಲ? ಊರವ್ರಿಗೆ ಹೇಳ್ಬೇಕು, ಇಲ್ಲಿ ಭೂತ ಇದೆಯೋ ಇಲ್ವೋ, ಅದೇ ಸೊಳ್ಳೆ ಮಾತ್ರ ಸಿಕ್ಕಾಬಟ್ಟೆ ಇದೆ ಅಂತ. ಹೇ, ಬೆಂಕಿ ಪಟ್ಟಣ ಇಟ್ಕೊಂಡಿದ್ಯಾ ತಾನೆ ಬೆಂಕಿ ಹಾಕಕ್ಕೆ? ಅದೇನೋ ಇದೆ, ಆದ್ರೂ ಊರವರೆಲ್ಲ ಹೇಳಿತರ ದೆವ್ವ ನಿಜವಾಗ್ಲೂ ಇದ್ರೆ ಅದ್ ಬಂದು ಡುಮ್ಮನ ಕಿಡ್ನಾಪ್ ಏನಾರು ಮಾಡಿದ್ರೆ ಮಹೇಶ? ಇವನ್ನೇ ಹತ್ಕೊಂಡೋದ್ರೆ ಅದನ್ನ ಕಿಡ್ನಾಪ್ ಅನ್ನಲ್ಲ, ದೊಡ್ಡ ನ್ಯಾಪ್ ಅಂತಾರೆ. ಅಯ್ಯೋ ನನ್ ಮಕ್ಳ, ಆದ್ರೂ ಅದ್ ನನ್ನ ಎತ್ತಷ್ಟೆಲ್ಲ ತಾಕತ್ತಿರಲ್ಲ ಬಿಟ್ರು. ಜಾಗ ಚೆನ್ನಾಗಿದೆ, ಇಲ್ಲೇ ಬೆಂಕಿ ಹಾಕೋಣ. ನೋಡಿದ್ರಾ, ಊರವರೆಲ್ಲ ಸುಮ್ಮನೆ ಭಯ ಪಡ್ತಿದ್ದಾರೆ. ಗೋಸ್ಟ್ ಇರ್ಲಿ, ಒಂದ್ ಗೂಬ್ ಹೆಣು ಕಾಣ್ಲಿಲ್ಲ. ಹೌದಪ್ಪ, ಭೂತಕ್ಕಿಂತ ಜಾಸ್ತಿ ಅವ್ರು ಹೇಳಿದ ಕತೆಗಳೇ ಭಯಂಕರವಾಗಿತ್ತು. ಅದ್ ನಿಜ. ಆದ್ರೂ ಇಷ್ಟು ವರ್ಷ ಆದ್ಮೇಲೆ ಇಲ್ಲಿ ಬಂದ್ ಕೂತಿರೋದು ಏನೋ ಒಂಥರ ಖುಷಿ. ಹೇ, ನೆನ್ಪಿದ್ಯಾ, ಈ ಜಾಗದಲ್ಲಿ ಕೂತು ಬೆಳಗಾಕೋ ತನಕ ಹರಟೆ ಹೊಡಿತಿದ್ವಿ ಅಲ್ವಾ? ಆಮೇಲೆ ನಾಟಕ ಮುಗಿದ್ಮೇಲೆ ಎಲ್ರೂ ಇಲ್ಲೇ ಬಂದು ಕುತ್ಕೋತಿದ್ವಿ. ಅವತ್ತಿನ ನಾಟಕಗಳೇ ಬೇರೆ ಕಣ. ಗಿಡ್ಡ ಅವ್ರ ಅಭಿನಯನೇ ಬೇರೆ. ನಿಜವಾಗ್ಲು ಕತೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ನಂಗೇನೋ ಇವಾಗ ನೋಡ್ರಿ ನಾಟಕ ಎಲ್ಲ ಓವರ್ ಅನ್ಸುತ್ತೆ ಕಣ್ರ. ಸುಮ್ನೆ ಕಿರ್ಚೋದು ಅರ್ಚೋದು ಬರೀ ಇಷ್ಟೇ ತಾನೇ. ಲೇ ಪಾಪ ಕಣ, ಅವ್ರು ಲೈವ್ ಆಗಿ ಎಲ್ಲೇ ಪರ್ಫಾರ್ಮ್ ಮಾಡೋದು ಎಷ್ಟು ಕಷ್ಟ ಅಂತ ನಿಂಗೇನಾರು ಗೊತ್ತಾ? ಕಷ್ಟನೇ ಇರ್ಬೋದು, ಆದ್ರೆ ಜನಗಳಿಗೆ ಇಷ್ಟ ಆಗ್ಬೇಕಲ್ಲ. ಇವಾಗ ಟಿವಿ ಫೋನ್ ಮತ್ತೆ ಎಲ್ಲ ನಾಟಕ ಯಾರು ನೋಡ್ತಾರೆ ಹೇಳು? ಇವನೇನೋ ಹಿಂಗಂತಾನೆ. ಎಷ್ಟೋ ಜನರು ಜೀವನ ನಡೆಯುತ್ತೆ ಗೊತ್ತಾ ಅದರಿಂದ. ಮೇಕಪ್ ಹಾಕೋರು, ಲೈಟ್ ಹೊಡಿಯೋರು, ವಾದ್ಯ ಬಡಿಯೋರು, ಕಲಾವಿದ್ರು, ಅವ್ರನ್ನೆಲ್ಲ ಜನ ಒಂದೊಂದಾಗೆ ಮರ್ತ್ಬಿಟ್ಟಿಯಾರು ನೋಡು. ಅದೆಲ್ಲ ಏನೇ ಇರ್ಬೋದು, ಜನರಿಗೆ ಕಷ್ಟ ಆಗತ್ತೆ ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಇವಾಗ ಎಲ್ಲ ನಾಟಕನ ಯಾರು ಮೂಸಲ್ಲ. ಏ ಅಲ್ಲಿ ಮರದ ಮೇಲೆ ಯಾಕೋ ಏನಾಯ್ತು? ಮರದ ಮೇಲೆ ಯಾರೋ ಬಿಳಿ ಬಟ್ಟೆಯಲ್ಲಿ ಬಂದಂಗಾಯ್ತ್ರೋ. ಯಾರು? ಮೊಯ್ನಿನ? ಅಲ್ಲ, ಯಾರೋ ಗಂಡಸ್ರು. ಹಾಗಾದ್ರೆ ಮೋಹಿನಿ ಅಲ್ಲ, ಮೋಹನ ಇರ್ಬೇಕು. ನಾನ್ ತಮಾಷೆ ಮಾಡ್ತಿಲ್ಲ ಕಣ್ರು. ಇವನೇನು ಬರ್ತಾ ಸಾರಾ ಅಂಗಡಿಗೆ ಏನಾರು ಹೋಗಿದ್ದ ಹಿಂಗೆ? ಇದೇನ್ರೋ ಬೆಂಕಿ ಯಾರಾಯ್ತು? ನಂಗೆ ಯಾಕೋ ಭಯ ಆಗ್ತಿದೆ. ಅದು ಗಾಳಿಗೆ ಕಣ. ನಿಂಗೆ ಯಾಕೋ ಭಯ? ನಿನ್ನ ಹೇಗೂ ಎತ್ತಕ್ಕಾಗಲ್ಲ ಅಂತ ಅವಾಗ್ಲೇ ಅಂತಿದ್ದೆ ತಾನೆ, ಬಿಡು. ಇವೇನೋ ಇಷ್ಟೊಂದು ಹೋಗೆ ಎಲ್ಲಿಂದ ಬಂತು? ನೋ ಚೆನ್ನಾಗಿ ಎಲ್ಲಿ ಹೋದ್ನೋ? ನಾನು ಇಲ್ಲಿ ತಿನ್ಕಂಡ್ರೋ, ಪ್ಲೀಸ್ ಕಾಪಾಡ್ರೋ. ಅಯ್ಯಯ್ಯೋ.
ಒಬ್ಬ ಕಲಾವಿದನ ಜೀವನ ನಿಂಗೆ ಕೇವಲ ಮನರಂಜನೆನಾ? ಅಲ್ಲೇ ಗಾಳಿಲೇ ತೇಲ್ತಿರು. ಯಾರು ಯಾರು ನೀನ್ ಯಾರೇ ಆಗಿರು, ನಮ್ ಸ್ನೇಹಿತನ್ ಬಿಟ್ಬಿಡು. ಅವನಿಗೆ ನಾಟಕದ ಬಗ್ಗೆ ಅಷ್ಟು ಅರಿವಿಲ್ಲ. ಕ್ಷಮಿಸ್ಬಿಡು ಅವನ್ನ, ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ಟ. ಗೊತ್ತಿಲ್ದೇನೆ ಮರ್ತರು, ಗೊತ್ತಿಲ್ದೇನೆ ತಿರಸ್ಕರಿಸೋದ್ರು, ಹಂಗೆ ಗೊತ್ತಿಲ್ದಂಗೆ ಕಲಾವಿದ್ರೆಲ್ಲ ಸತ್ತೋದ್ರು. ಪ್ಲೀಸ್ ಕಾಪಾಡ್ರೋ. ಅಯ್ಯಯ್ಯೋ, ನೀನ್ ಯಾರೇ ಆಗಿರು, ನಮ್ಮೇಲೆ ಕೋಪ ಇದ್ರೆ ನಮ್ ಜೊತೆ ಮಾತಾಡು, ಅವನ್ನ ಬಿಟ್ಬಿಡು. ನಿಂಗೇನಾಗ್ಬೇಕು ಹೇಳು, ನೀನ್ ನೋವೇನ್ ಹೇಳು, ನಾವು ಸರಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಎಡ್ಕೊಂಡೆಲ್ಲ ಮಾತಾಡ್ಬೇಡ, ದಯವಿಟ್ಟು ನಮ್ಮ ಜೊತೆ ಮುಂದೆ ಬಂದು ಮಾತಾಡು. ನೋಡ್ಬೇಕಾ? ನನ್ನನ್ನು ನೋಡ್ಬೇಕಾ? ನನ್ನ ಕೊನೆಯ ರಂಗವೇದಿಕೆಗೆ ಸ್ವಾಗತ. ಗಿಡ್ಡಪ್ಪಣ್ಣ, ನೀವಾ? ಹೌದು, ನಾನೇ. ಅಯ್ಯೋ ಅಲೋ, ಮೊದ್ಲು ನನ್ನ ಕೆಳಗಿಳ್ಸಕ್ ಕೇಳ್ರು. ಗಿಡ್ಡಪ್ಪಣ್ಣ, ಮೊದ್ಲು ಅವನ್ನ ಕೆಳಗಿಳಿಸಿ. ಲೋ, ನೀನ್ ಆರಾಮಾಗಿದ್ಯಾ ಅಲ್ವಾ? ನಿಂಗೇನಾಗಿಲ್ಲ ತಾನೆ? ನಂಗೇನಾಗಿಲ್ಲ. ಗಿಡ್ಡಪ್ಪಣ್ಣ, ಊರಲ್ಲೆಲ್ಲ ನಾಟಕದವ್ರು ಊರ್ ಬಿಟ್ಟು ಹೋದ್ರು ಅಂತ ಹೇಳಿದ್ರು, ಆದ್ರೆ ನೀವು ನೋಡಿದ್ರೆ ಇಲ್ಲಿ. ಹೌದು, ನನ್ನ ದೇಹ ಬಿಟ್ಟು ಹೋಗಿದೆ, ಆದ್ರೆ ನನ್ನ ನೋವು ಈ ಹಳ್ಳಿಲೇ ಇನ್ನೂ ಬದುಕಿದೆ. ಯಾಕೆ, ಏನಾಯ್ತು? ನೀವೆಲ್ಲ ಇದ್ದಾಗ ಈ ಹಳ್ಳಿಲಿ ರಾತ್ರಿ ಅಂದ್ರೆ ರಂಗಮಂದಿರ, ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂ ಎಲ್ರೂ ನಗು, ಚಪ್ಪಾಳೆ. ನಾನು ಕುಳ್ಳಗಿದ್ದೆ ಅಂತ ನಂಗೆ ಯಾರೂ ಕೆಲಸ ಕೊಡ್ತಿರ್ಲಿಲ್ಲ, ಆದರೆ ವೇದಿಕೆ ಮಾತ್ರ ನನ್ನ ಎತ್ತರ ನೋಡಲಿಲ್ಲ, ನನ್ನ ಕಲೆ ನೋಡ್ತು. ಆ ರಂಗಮಂದಿರದ ಕೆಳಗೆ ನಾನು ಗಿಡ್ಡಪ್ಪ, ಆದರೆ ಅದ್ರ ಮೇಲೆ ನಾನು ರಾಜ, ಜೋಕರ್, ಹನುಮಂತ, ಒಳ್ಳ ಪೊಲೀಸ್ ಎಲ್ಲನೂ ಆಗಿದ್ದೆ. ನಿಮ್ಮೆಲ್ಗೂ ಚಪ್ಪಾಳೆ, ಆ ಕೂಗು ನನ್ನ ಜೀವನ ನಡೆಸೋದ್ರ ಜೊತೆಗೆ ನಂಗೆ ದೊಡ್ಡ ಸಮಾಧಾನ ಕೊಡ್ತಿತ್ತು. ಆದರೆ ಒಂದಿನ ಪಕ್ಕದೂರಿಗೆ ಟಾಕೀಸ್ ಬಂತು, ಅದಾದ್ಮೇಲೆ ಮನೆಗೂ ಟಿವಿ ಬಂತು. ಅಲ್ಲಿಂದ ಮೊದಲು 100 ಜನ, ಆಮೇಲೆ 50, ಆಮೇಲೆ 10, ಆಮೇಲೆ ನಾಟಕ ನೋಡೋಕೆ ಒಬ್ಬರು ಬರಲಿ. ಬೆಳಿಗ್ಗೆ ನಾಟಕಗಳು ನಿಂತ್ಕೋದ್ವು, ರಂಗಮಂದಿರ ಪಾಳ್ಬಿತ್ತು, ನಂಗೆ ಕೆಲಸ ಇಲ್ದಂಗೆ ಆಗೋಯ್ತು. ಕಂಪ್ನಿಯವರು ಊರು ಬಿಟ್ರು. ಹೊಟ್ಟೆ ತುಂಬ್ಸಕ್ಕೆ ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದರೆ ನಾನು ಕುಳ್ಳಗಿದ್ದೆ ಅಂತ ಯಾರೂ ಕೆಲಸ ಕೊಡಲಿಲ್ಲ. ಹಸಿವು, ಅಸಹಾಯಕತೆ ಎರಡೂ ಜಾಸ್ತಿ ಆಯಿತು. ನನ್ನ ಹೆಂಡತಿ ಹಾಸಿಗೆ ಹಿಡಿದ್ಲು, ಔಷಧಿಗೂ ನನ್ನ ಹತ್ರ ಹಣ ಇರಲಿಲ್ಲ. ನನ್ನ ಕಣ್ಣು ಮುಂದೆನೇ ಅವಳು ಕಣ್ಣು ಮುಚ್ಚಿದ್ಲು. ಮೊದಲು ಚಪ್ಪಾಳೆ ಹೋಯ್ತು, ಆಮೇಲೆ ಇವಳು ಹೋದ್ಲು. ಇನ್ನು ನಾನಿದ್ದೇನು ಮಾಡಲಿ? ನಾನು ಈ ಕಾಡಿಗೆ ಬಂದು ನನ್ನ ಕತೆ ಮುಗಿಸ್ಕೊಂಡೆ. ಗಿಡ್ಡಪ್ಪಣ್ಣ, ನಮ್ಮನ್ನ ಖುಷಿಲ್ ತೇಲ್ಸಿದ್ ನೀವು ಈ ರೀತಿ ಕೊನೆಯಾಗಿದ್ದು ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಅದಕ್ಕೋಸ್ಕರ ಊರವ್ರನ್ನೆಲ್ಲ ಈ ತರ ಹೆದರ್ಸೋದು ಅಪ್ಪಲ್ವಾ? ಎದುರಿಸಿದ್ದೀನಿ, ಆದರೆ ಯಾರ ಪ್ರಾಣಕ್ಕೂ ಹಾನಿ ಮಾಡಿಲ್ಲ. ನಾಟಕ ಅಂದರೆ ಅಸಡ್ಡೆ, ಕಲಾವಿದರು ಅಂದರೆ ಅರ್ಚೋರು ಕಿರ್ಚೋರು ಅಂತ ಮಾತಾಡೋದನ್ನ ನೋಡಿದಾಗ ನನಗೆ ನೋವು, ಕೋಪ ಯಾವುದೂ ಹಿಡಿತದಲ್ಲಿರೋದಿಲ್ಲ. ಒಂದ್ಸಲಿ ಅವ್ರಿಗೂ ಭಯ ಅಂದ್ರೇನು, ಕಳೆದ್ಕೊಳ್ಳೋದು ಅಂದ್ರೇನು ಅಂತ ಗೊತ್ತಾಗ್ಲಿ ಅಂತ ಆ ರೀತಿ ಹೆದರ್ಸ್ತೀನಿ. ನನ್ನಿಂದ ತಪ್ಪಾಯ್ತು ಗಿಡ್ಡಪ್ಪಣ್ಣ, ಯೋಚನೆ ಮಾಡದೆ ಏನೇನೋ ಮಾತಾಡ್ಬಿಟ್ಟೆ, ನಂಗೆ ಕ್ಷಮಿಸಿ. ಈ ಊರವ್ರಿಗೆ ನೆಮ್ಮದಿ, ಹಾಗೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ನೀವಿಬ್ರು ನನ್ನ ನಾಟಕ, ನನ್ನ ಅಭಿನಯ ಬಗ್ಗೆ ಮಾತಾಡ್ತಿದ್ದಾಗ ಎಷ್ಟೋ ವರ್ಷದ ಮೇಲೆ ನನ್ನನ್ನು ಯಾರೋ ನೆನ್ಪಿಟ್ಟಿದ್ದಾರೆ ಅಂತ ಖುಷಿ ಆಯ್ತು. ಆದರೆ ಈ ಊರಿನ ಜನ ಗಿಡ್ಡಪ್ಪ ಅನ್ನೋ ಒಬ್ಬ ಕಲಾವಿದ ಇದ್ದ, ಅವನಿಲ್ಲೇ ಸತ್ತೋತ ಅಂತ ಕೂಡ ಮರೆತು ಬಿಟ್ಟಿದ್ದಾರೆ. ರಂಗಮಂದಿರ ಹೇಗೆ ಪಾಳ್ಬಿದ್ದಿದೆಯೋ ನನ್ನ ನೆನಪುಗಳು ಹಾಗೆ ಪಾಳ್ಬಿದ್ದಿದೆ. ನನಗೆ ಈ ಸಿನಿಮಾ, ಟಿವಿ ಇವುಗಳ ಮೇಲೇನು ದ್ವೇಷ ಇಲ್ಲ. ಹೊಸ ಕಲೆಗಳು ಬರಲಿ, ಹೊಸ ಕಲಾವಿದರು ಬೆಳೀಲಿ, ಆದರೆ ಅದಕ್ಕಂತ ಹಳೆ ಕಲೆನ, ಅದಕ್ಕೆ ಬದುಕನ್ನೇ ಅರ್ಪಿಸಿದ್ದ ಹಳೆ ಕಲಾವಿದರನ್ನ ನೆನಪೇ ಸಿಗದಿರೋ ಮಟ್ಟಕ್ಕೆ ಹೂತಾಕೋದೆಷ್ಟು ಸರಿ. ನನಗೊಂದೇ ಆಸೆ, ಆ ರಂಗಮಂದಿರದಲ್ಲಿ ಮತ್ತೆ ಪರ್ದೆ ಹೇಳ್ಬೇಕು, ಮತ್ತೊಮ್ಮೆ ಚಪ್ಪಾಳೆ ಕೇಳಿಸ್ಬೇಕು, ಮತ್ತೆ ಕಲಾವಿದರಲ್ಲಿ ನಟಿಸ್ಬೇಕು. ಅಷ್ಟಾದ್ರೆ ಈ ಗಿಡ್ಡಪ್ಪ ಅನ್ನೋ ಒಬ್ಬ ಕಲಾವಿದ ಬದುಕಿದ್ದ, ಆ ಬದುಕಿಗೆ ಒಂದು ಅರ್ಥ ಸಿಗುತ್ತೆ, ನನ್ನ ಆತ್ಮಕ್ಕೂ ಶಾಂತಿ ಸಿಗತ್ತೆ. ಗಿದ್ದಪ್ಪನ ಮಾತುಗಳು ಮೂವರು ಸ್ನೇಹಿತರ ಮನಸ್ಸನ್ನು ಮುಟ್ಟಿದ್ವು. ಮರುದಿನ ಬೆಳಗ್ಗೆ ಅವರು ಕಾಡಿನಲ್ಲಿ ನಡೆದದ್ದನ್ನೆಲ್ಲ ಊರಿನ ಜನರಿಗೆ ವಿವರಿಸಿದರು. ಮೊದಲಿಗೆ ಯಾರೂ ನಂಬಲಿಲ್ಲ. ಆದ್ರೆ ರಂಗಮಂದಿರದ ಮುಂದೆ ನಿಂತು ಗಿದ್ದಪ್ಪನ ಬದುಕಿನ ಬಗ್ಗೆ ಯೋಚಿಸಿದಾಗ ಎಲ್ಲರ ಕಣ್ಣುಗಳು ತೇವವಾದವು. ಆ ದಿನವೇ ಊರಿನ ಜನರು ಒಂದು ನಿರ್ಧಾರ ಕೈಗೊಂಡರು. ವರ್ಷಗಳಿಂದ ಪಾಳು ಬಿದ್ದಿದ್ದ ರಂಗಮಂದಿರವನ್ನು ಮತ್ತೆ ಸರಿಪಡಿಸಿದರು.
ಗಿದ್ದಪ್ಪನ ನೆನಪಿಗಾಗಿ ಅಲ್ಲೇ ಒಂದು ಪುಟ್ಟ ಪ್ರತಿಮೆಯನ್ನು ನಿರ್ಮಿಸಿದರು. ಬಹಳ ವರ್ಷಗಳ ನಂತರ ಆ ರಂಗಮಂದಿರದಲ್ಲಿ ಮತ್ತೆ ಪರದೆ ಏರಿತು, ಮತ್ತೆ ಡೋಲು ಮೊಳಗಿತು, ಮತ್ತೆ ಚಪ್ಪಾಳೆಗಳು ಕೇಳಿಸತೊಡಗಿದವು, ಮತ್ತೆ ಹೊಸ ಕಲಾವಿದರಿಗೆ ವೇದಿಕೆ ಸಿಕ್ಕಿತು. ಇದನ್ನೆಲ್ಲ ಕಂಡ ಮೂವರು ಸ್ನೇಹಿತರು ಗಿದ್ದಪ್ಪನ ಆಸೆ ಕೊನೆಗೂ ಈಡೇರಿತು ಎಂಬ ಸಂತೋಷದಿಂದ ಊರನ್ನು ಬಿಟ್ಟು ಹೊರಟರು. ಆ ರಾತ್ರಿ ರಂಗಮಂದಿರದ ಮುಂದೆ ಗಾಳಿ ಬೀಸುತ್ತಿತ್ತು. ಗಿದ್ದಪ್ಪನ ಪ್ರತಿಮೆಯ ಮೇಲೆ ಒಂದು ಸಣ್ಣ ನಗು ಮೂಡಿದಂತಿತ್ತು. ಅವನ ಆತ್ಮಕ್ಕೂ ಕೊನೆಗೂ ನೆಮ್ಮದಿ ಸಿಕ್ಕಿತ್ತು. ಇಂದಿಗೂ ನಮ್ಮ ಸುತ್ತಮುತ್ತ ಗಿದ್ದಪ್ಪನಂತೆಯೇ ಸಾವಿರಾರು ಕಲಾವಿದರಿದ್ದಾರೆ. ಅವರು ಹಾಡುತ್ತಾರೆ, ನಟಿಸುತ್ತಾರೆ, ಕುಣಿಯುತ್ತಾರೆ, ಜನರನ್ನು ಸಂತೋಷಪಡಿಸುತ್ತಾರೆ. ಹೊಸ ಕಲೆಗಳನ್ನು ಸ್ವಾಗತಿಸುವುದು ತಪ್ಪಲ್ಲ, ಆದರೆ ಅದಕ್ಕಾಗಿ ಹಳೆಯ ಕಲೆಗಳನ್ನಾಗಲಿ ಅವುಗಳಿಗಾಗಿ ಬದುಕನ್ನೇ ಮುಡಿಪಾಗಿಟ್ಟ ಕಲಾವಿದರನ್ನಾಗಲಿ ಮರೆತು ಬಿಡಬಾರದು. ಯಾಕೆಂದರೆ ಒಬ್ಬ ಕಲಾವಿದನಿಗೆ ಸಿಗುವ ಅತಿದೊಡ್ಡ ಸಂಭಾವನೆ ಹಣವಲ್ಲ, ಜನರ ಚಪ್ಪಾಳಿ ಮತ್ತು ಗೌರವ. ಇದು ಇವತ್ತಿನ ಒಂದೊಳ್ಳೆ ಕಥೆ. ಇಂತಹ ಕಥೆಗಳನ್ನು ನಿಮ್ಮ ಮುಂದೆ ತಲುಪಿಸಲು ಸಾಕಷ್ಟು ಸಮಯ, ಶ್ರಮ ಮತ್ತು ಪ್ರೀತಿಯನ್ನು ನಾವು ಹಾಕುತ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮ್ಮಂತಹ ಸಣ್ಣ ಪ್ರಯತ್ನಗಳಿಗೆ ದೊಡ್ಡ ಪ್ರೋತ್ಸಾಹವಾಗುತ್ತದೆ. ಧನ್ಯವಾದಗಳು. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.